ದೇಶದ ಸೈನಿಕ ಹಾಗೂ ನಮ್ಮ ಪೌರ ಕಾರ್ಮಿಕರು ಈ ನಾಡಿಗೆ ಅಪಾರವಾಗಿರತಕ್ಕಂತ ಕೊಡುಗೆಯನ್ನ ನೀಡಿದವರು. ಇನ್ನು ನಮ್ಮ ಹೆಮ್ಮೆಯ ಸೈನಿಕರು ದೇಶ ರಕ್ಷಣೆಯಲ್ಲಿ ಇದ್ದರೆ ದೇಶದ ಸ್ವಚ್ಛತೆಗಾಗಿ ನಮ್ಮ ಪೌರ ಕಾರ್ಮಿಕರು ಇವರ ಕಾರ್ಯ ಶ್ಲಾಘನೀಯವಾದದ್ದು ಎಂದು ಡಾ ಶಿವಕುಮಾರ ಮಹಾಸ್ವಾಮಿಗಳು ಹೇಳಿದರು. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಆದಿಕವಿ ಪಂಪ ಸ್ಮಾರಕ ಭವನದಲ್ಲಿ ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಧಾರವಾಡ ಪುರಸಭೆ ಕಾರ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಪೌರ ಕಾರ್ಮಿಕರೊಂದಿಗೆ ಸಸಿಗೆ ನೀರುಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪಟ್ಟಣದ ಸ್ವಚ್ಛತೆ, ನೈರ್ಮಲ್ಯ ಮತ್ತು ಆರೋಗ್ಯ ಕಾಪಾಡುವಲ್ಲಿ ಹಾಗೂ ನಾಗರಿಕರು ಆರೋಗ್ಯವಂತಿರಲು ಪೌರ ಕಾರ್ಮಿಕರು ಅವರ ಶ್ರಮ ತುಂಬಾ ಪ್ರಮುಖವಾಗಿದೆ ಎಂದು ಪುರಸಭೆ ಅಧ್ಯಕ್ಷ ಶಿವಾನಂದ ಬೆಳಹಾರ ಹೇಳಿದರು. ಇನ್ನು ಪ್ರಾಸ್ತಾವಿಕವಾಗಿ ಪುರಸಭೆ ಮುಖ್ಯ ಅಧಿಕಾರಿ ವೈಜಿ ಗದ್ದಿಗೌಡರ ಮಾತನಾಡಿ, ನಮ್ಮ ಪೌರ ಕಾರ್ಮಿಕರಿಗೆ ಪುರಸಭೆಯಿಂದ ಹಾಗೂ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದ್ದು, ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಸದಾ ನಮ್ಮ ಸಹಕಾರ ಇರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಗಪ್ಪ ದಳವಾಯಿ, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳಾದ ತಿಮ್ಮಣ್ಣ ಕೊರವರ್, ಇಮಾಮ್ ಸಾಬ್ ದರ್ವಾನ್, ಮಾರುತಿ ಕಾಳಿ, ಅಶೋಕ್ ದೊಡ್ಮನಿ, ಚಂದ್ರಶೇಖರ್ ಬಾರ್ಕೇರ್, ಬಸವರಾಜ್ ಕರಿಕಲ್ಲಣ್ಣನವರ್, ಕನಕಪ್ಪ ಮಲ್ಕಪ್ಪ ಮುಳುಗೂನ್, ಪೌರ ಕಾರ್ಮಿಕರು, ಪುರಸಭೆ ಸಿಬ್ಬಂದಿಗಳು ಇನ್ನಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪುರಸಭೆಯ ಎಲ್ಲ ಪೌರ ಕಾರ್ಮಿಕರನ್ನ ಹಾಗೂ ಇನ್ನಿತರ ಸಿಬ್ಬಂದಿಗಳನ್ನ ಸಹಾಯ ಸಹಕಾರ ನೀಡಿದವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮ ಮುಗಿದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಮಿಕರಿಗೆ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು. ಅದರಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನಿರೂಪಣೆ ಕಾಶಪ್ಪ ಬಾಳೋಜಿ, ಸ್ವಾಗತ ಮಲ್ಲಿಕಾರ್ಜುನ ಗಾಳಪ್ಪನವರ್, ಫಕೀರೇಶ್ ಪಾಟೀಲ್ ವಂದನಾರ್ಪಣೆ ನಿರ್ವಹಿಸಿದರು. ಈ ದೇಶದೊಳಗ ಪ್ರಥಮ ಸ್ಥಾನ ಪಡೆದವರಂತಂದ್ರೆ ಯೋಧರು ಸೆಕೆಂಡ್ ಯಾರಪ್ಪ ಅಂತಂತಂದ್ರೆ ಪೌರ ಕಾರ್ಮಿಕರು ಅಂತ ಹೇಳಿದ್ರು. ಅವರು ದೇಶ ಕಾಯ್ತಾರ, ಇವರೆಲ್ಲ ಊರು ಕಾಯ್ತಾರ. ಇವ್ರು ಸ್ವಚ್ಛ ಮಾಡಲಿಲ್ಲ ಅಂತಂದ್ರೆ ನಮ್ಮೂರೆಲ್ಲ ತಪ್ಪು ನಾರ್ತೈತಿ. ಅವ್ರು ದೇಶ ಕಾಯ್ಲಿಲ್ಲ ಅಂದ್ರೆ ಯಾರ್ಯಾರು ಏನೇನೋ ಬಂದು ಒಳಗಡೆ ಹೋಗಿ ನಮ್ಗೆ ಏನೇನೋ ಮಾಡ್ಕೊಡ್ತಾರೆ ಗುರುಗಳು ಹೇಳಿದ್ರು. ಅದನ್ನ ನನ್ನ ನೆನಪಿತ್ತು ನೋಡ್ರಿ. ಗದಿವರ್ ಸರ್ ಹೇಳಿದ್ರು, ನಾನು ಎಲ್ಲ ಕಡೆನೂ ನೌಕರಿ ಮಾಡಿ ಬಂದೆ, ಆದ್ರೆ ಅಣ್ಣಿಗಿರಿ ಒಳಗೆ ನಾನು ಯಾರು ನಿಮ್ಮಂಥ ಪೌರ ಕಾರ್ಮಿಕರು ನೋಡಿಲ್ಲ. ನೀವೆಲ್ಲ ಪೌರ ಕಾರ್ಮಿಕರು. ನಮ್ಮ ಊರು ದೊಡ್ಡವಾಗಿತ್ತು. ಈಗ 21 ಮಂದಿ ಪೌರ ಕಾರ್ಮಿಕರು ಅದಾರ. ನಮ್ಗೆ ಇನ್ನೂ 22 ಮಂದಿ ಬೇಕಂತ ಹೇಳ್ತಾರೆ. ಅದನ್ನು ಏನು ಮಾಡಿ ಅದನ್ನು ಈ ನಮ್ಮ 23 ಸದಸ್ಯರು ಕೂಡಿ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡಿ ಮಾತಾಡ್ಕೊಂಡು ಅದನ್ನು ಸರಿ ಮಾಡ್ತೀವಿ. ಇನ್ನೊಂದು ವಿಷಯ ಹೇಗಪ್ಪ ಅಂತಂತಂದ್ರೆ, ನೀವೆಲ್ಲರೂ ಬೆಳಗ್ಗೆ ಎದ್ದು ಕೆಲಸಕ್ಕೆ ಬರುವಾಗ ನೀವು ಮಾಸ್ಕ್ ಹಾಕಂಗಿಲ್ಲ, ಕೈಗೆ ಕ್ಯಾಪ್ ಹಾಕಂಗಿಲ್ಲ. ಈಗ ನೋಡಿ, ಈ ಸದ್ಯಕ್ಕೆ ನಿಮ್ಮ ಪೌರ ಕಾರ್ಮಿಕರ ಒಳಗಂತ ಸದ್ಯಕ್ಕೆ ಒಬ್ಬ ಅಡ್ಮಿಟ್ ಆಗ್ಯಾನ, ಮಾರುತಿ ಗುಡ್ನೆಕ್ನವ್ರು ಅಂತಂದು. ಅವಾಗ ನಾನು ಮಾತಾಡ್ಸಕ್ಕೆ ಹೋಗ್ತೀನಿ, ನಾನು ಬುಡ್ಡ ಅವ್ರು ಕೂಡಿ ಅವ್ಗೆ ಏನು ಮಾತಾಡೋಕೆ ಬರೋದು ಸರ್. ಅವಾಗ ನೋಡು, ಹಿಂಗೆಲ್ಲ ಆತ್ಮ ಅಂತಂತಂದ್ರೆ ಯಾರು ನೋಡಂಗಿಲ್ಲ. ನೀವು ಮೊದಲೇಗೆ ಸ್ವಚ್ಛತೆ ಇರಬೇಕು, ಆಮೇಲೆ ಊರು ಸ್ವಚ್ಛತೆ ಮಾಡ್ಬೇಕು. ನೀವು ಸ್ವಚ್ಛತೆ ಇಲ್ಲಪ್ಪ ಅಂತಂತಂದ್ರೆ ಊರು ಸ್ವಚ್ಛತೆ ಆಗಂಗಿಲ್ಲ. ಇನ್ನೊಂದು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನಪ್ಪ ಅಂತಂತಂದ್ರೆ, ನೀವು ಏನೋ ಮಾಡಿ ಇವತ್ತು ನಿಮ್ಮ ಕೆಲಸದ ಮ್ಯಾಗಿದ್ರಂತ ನಿಮ್ಮ ಆರೋಗ್ಯನ ನೀವು ಚಂದಕ್ಕೆ ಕಾಪಾಡ್ಕೋಬೇಕಂತೇಳಿ ನನ್ನ ಅಭಿಪ್ರಾಯ. ನೀವು ಕೆಲಸ ಮಾಡ್ತೀನಿ ಅಂತ ಮುಂಜಾನೆ ಬಂದ್ರಪ್ಪ ಅಂತಂತಂದ್ರೆ ಒಂದು ಮಾರ್ಕ್ಸ್ ಇರೋಂಗಿಲ್ಲ, ಒಂದು ಕೈಗೆ ಕ್ಯಾಪ್ ಇರೋಂಗಿಲ್ಲ, ಹಂಗೆ ಬೆಳೆಯೋದು, ಕುಂಡ್ರದು, ಬೆಳೆಯೋದು, ಹೋಗೋದು. ನೀವು ಯಾರು ಅಡಿಕೆಲಿ ಹಾಕೊಳಕ್ಕಾಗಿಲ್ಲ, ಅದಕ್ಕಿಲ್ಲ ಕುಂತೀರಿ ಅಡಿಕೆ. ನಾನು ಕೆಲಸ ನೋಡಿ ನಿಮ್ಮನ್ನು ನೀವು ಅದನ್ನೆಲ್ಲ ಬಿಡ್ಬೇಕು. ಮುಂಜಾನೆ ಕೆಲವು ಮಂದಿ ಎಣ್ಣೆ ಹೊಡೆದು ಕೆಲಸಕ್ಕೆ ಕೊಡ್ತೀರಿ, ಅದನ್ನು ಬಂದ್ ಮಾಡಬೇಕು. ದ್ಯಾಮ ಎಲ್ಲಪ್ಪ ಇವರು ಮಂದಿ ನಾನು ನೋಡಿ 6 ಗಂಟೆಗೆ ಇವರು ಯಾವಾಗಲೂ ಒಳಗೆ ಆಫೀಸ್ನಾಗ ಇರ್ತಾರೆ, ಇವರು ಡ್ಯೂಟಿನಾಗ ಇರೋಂಗಿಲ್ಲ. ಈಗ ಒಂದು ಸ್ವಲ್ಪ ನೀವು ಆಫೀಸರ್ ಅಷ್ಟೇ ಭಾಳ ಮಾಡ್ಬೇಕು. ಇಲ್ಲಂತಂದ್ರೆ ಅವ್ರು ಬರೀ ಇದನ್ನ ಮಾಡ್ಕೊತ ಹೋಗ್ತಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂತಂದ್ರೆ, ನಿಮ್ಗೆ ಏನಾದ್ರು ಕಡಿಮೆ ಆಯ್ತಂತಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು ನಾವೆಲ್ಲ ಕೇಳಿರಿ, ನಿಮ್ಗೆ ಏನು ಕೊಡಿಸ್ಬೇಕು ನಾವು ಕೊಡಿಸ್ತೀವಿ. ದಯವಿಟ್ಟು ನೀವು ಎಲ್ಲರೂ ನಾನು ಹೇಳೋದು ಏನಪ್ಪ ಅಂತಂತ ನಿಮ್ಮ ಆರೋಗ್ಯ ಕಾಪಾಡ್ಕೊಡ್ರಿ, ಆಮೇಲೆ ಊರೆಲ್ಲ ಸುಧಾರಣೆ ಆಗೈತಿ. ಈ ಸೆಪ್ಟೆಂಬರ್ 23ರಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆಗ್ಲೇ ನಮ್ಮ ಪೌರ ಕಾರ್ಮಿಕ ಸಹೋದರ ಬಂದು ಇದು ಎಷ್ಟನೇ ವರ್ಷದಲ್ಲಿ ಅಂತ ಕೇಳಿದ. ಅಂದ್ರೆ ನಮ್ಮ ದಿನಾಚರಣೆಯ ಬಗ್ಗೆ ನಮಗಿರುವಂತಹ ಆಸಕ್ತಿ, ತಿಳುವಳಿಕೆ ಎಷ್ಟು ಮಟ್ಟಿಗಿದೆ ಅಂತ ನಾವು ತಿಳ್ಕೋಬಹುದು. ನಿಜಾರಲ್ಲ ಅಂದ್ರೆ ನಮ್ಮ ದಿನಾಚರಣೆಯನ್ನ ನಾವು ಅನುಭವಿಸುವುದನ್ನ ನಾವು ಕಲ್ತಿಲ್ಲ ಇನ್ನೂವರೆಗೂ ಅಂತ. ನಾವು ನಮ್ಮ ಕರ್ತವ್ಯಗಳೇನು, ನಾವು ನಮ್ಮ ಸಮಾಜಕ್ಕೆ ಮಾಡತಕ್ಕಂಥ ಸೇವೆಗಳೇನು, ಅದರಿಂದ ಸಮಾಜದ ದೃಷ್ಟಿಕೋನದಲ್ಲಿ ಸರ್ಕಾರ ನಮಗೆ ಕೊಡುವಂತಹ ಗೌರವ ಏನು, ಮತ್ತೆ ಈ ಒಂದು ದಿನಾಚರಣೆನ ಯಾಕೆ ಆಚರಣೆಯನ್ನು ಮಾಡ್ತಾರೆ
ವರ್ಷಕ್ಕೆ ಒಂದಿನ ಈ ಆಚರಣೆನ ಯಾಕೆ ಮಾಡ್ತಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಬೇಕು. ಇದನ್ನ ಪೌರ ಕಾರ್ಮಿಕರ ಮೇ 1 ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ರು. ಅವತ್ತ ಎಲ್ಲರೂ ಏನ್ ತಿಳ್ಕೊಂಡ್ಬಿಟ್ರು, ಕಾರ್ಮಿಕ ದಿನಾಚರಣೆ ಕಾಮನ್ ಆಗಿ ಎಲ್ಲರೂ ಕೂಡ ಒಂದಿಲ್ಲ ಒಂದು ರೀತಿಯೊಳಗೆ ಕಾರ್ಮಿಕರೇ. ಅದು ಮೇ 1 ಕಾರ್ಮಿಕ ದಿನಾಚರಣೆ, ಅದು ಐತಿಹಾಸಿಕ ಒಂದು ವಿಷಯ. ಆದರೆ ವಿಶೇಷವಾಗಿ ಈ ನಮ್ಮ ನಗರದ ಆರೋಗ್ಯ ಸ್ವಚ್ಛತೆಯನ್ನ ಮಾಡತಕ್ಕಂಥ ಈ ಎಲ್ಲ ಪೌರ ಕಾರ್ಮಿಕರಿಗೆ ಒಂದು ಪ್ರತ್ಯೇಕವಾಗಿ ದಿನಾಚರಣೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಚಿಂತನೆ, ಒಂದು ಬೇಡಿಕೆ ಇತ್ತು ನಮ್ಮ ಸಂಘದಲ್ಲಿ. ಇದಕ್ಕೆ ಪೂರಕವಾಗಿ 2012 ಸೆಪ್ಟೆಂಬರ್ ಅಲ್ಲಿ ಒಂದು ಸರ್ಕಾರ ಆದೇಶ ಮಾಡಿ ಸೆಪ್ಟೆಂಬರ್ 23 ಪೌರ ಕಾರ್ಮಿಕರ ದಿನಾಚರಣೆಯನ್ನ ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಆಚರಣೆಯನ್ನು ಮಾಡಬೇಕು. ಅವತ್ತೊಂದು ದಿನ ಅವರಿಗೆ ರಜೆ ಘೋಷಣೆ ಮಾಡಬೇಕು, ಅವರನ್ನ ಖುಷಿಯಿಂದ ನೋಡ್ಕೋಬೇಕು, ಅವರನ್ನ ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಅವರು ಬೆರೆತು ಈ ಒಂದು ಅವರಿಗೆ ಒಂದು ಆತ್ಮಸ್ಥೈರ್ಯ ಮತ್ತು ಅವರ ಕುಟುಂಬದ ಜೊತೆ ಸಮಾಜ ಇದೆ ಅಂತಕ್ಕಂಥದ್ದನ್ನ, ಸರ್ಕಾರ ಇದೆ ಅಂತಕ್ಕಂಥದ್ದನ್ನ ತೋರಿಸೋಕ್ಕೋಸ್ಕರ ಈ ಒಂದು ದಿನಾಚರಣೆಯನ್ನ ಮಾಡಿ ಅವರಿಗೆ ಗೌರವ ಸಮರ್ಪಣೆ